ಯಾರಿಗೆ ಬಂತು, ಎಲ್ಲಿಗೆ ಬಂತು? ರೈತ ಪರ ಹೋರಾಟಕ್ಕೆ ಏನೇ ಬರಲ್ಲೇ ಡೌನ್ 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 ಡೌನ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ಹತ್ರ ಓಟ್ ಹಾಕ್ಸ್ಕೊಂಡು ರೈತರ ಬೆನ್ನೆಲುಬು ಅಂತ ಹೇಳ್ಕೊಡ್ತಕ್ಕಂಥ ನರೇಂದ್ರ ಮೋದಿ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ವಿರೋಧ ಪಕ್ಷಗಳು ಇರ್ಬೋದು, ಈ ಮೂರು ಪಕ್ಷಗಳು ಲಜ್ಜೆಗಟ್ಟ ಸರ್ಕಾರಗಳು ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ರಸಗೊಬ್ಬರಗಳ ಬೆಲೆ ಇವೆಲ್ಲ ಜನಸಾಮಾನ್ಯರು ರೈತರು ಮಾಡ್ತಕ್ಕಂಥ ಕೆಲಸಗಳಿಗೆ ಇವತ್ತು ಹೊರೆಯಾಗಿ ಇವತ್ತು ಸರ್ಕಾರಗಳು ರೈತರ ಮೇಲೆ ಬರೆ ಎಳೆದು ಇವತ್ತು ರೈತರನ್ನ ಇವತ್ತು ಕಾಡಿಸಿ ಆತ್ಮಹತ್ಯೆಗೆ ಹೋಗ್ತಕ್ಕಂಥ ಒಂದು ದಾರಿಗೆ ತಲುಪಿಸ್ತಾ ಇದೆ. ಈಗ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡುತ್ತಿರುವಂತಹ ಅನ್ಯಾಯದ ಬಗ್ಗೆ ಚಕಾರ ಎತ್ತಿ ಇವಾಗ ನಮಗೆ ತೊಂದರೆ ಆಗ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೇಕು, ಪೆಟ್ರೋಲು, ಡೀಸೆಲ್ಲು ಹಾಗೂ ವಿದ್ಯುತ್ತು ನಮಗೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದನ್ನು ಕೈ ಬಿಡಬೇಕು. ಹಾಗೂ ಗ್ಯಾಸು ಜಾಸ್ತಿ ತೊಂದರೆ ಮಾಡಿ ಎಲ್ಲರಿಗೂ ಸಹ, ರೈತರೇ ಅಲ್ಲ ಎಲ್ಲ ವಿಧವಾದ ಜನರಿಗೂ ಸಹ ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನು ಕೈ ಬಿಡಬೇಕು ಅಂತ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ರೈತರಿಗೆ ಸಬ್ಸಿಡಿ ಬರೋದನ್ನು ಕಡಿಮೆ ಮಾಡಿ ಅದನ್ನು ನಮಗೆ ರೈತರಿಗೆ ತಲುಪಿದಿರೋ ಮಾಡ್ತಾ ಇದ್ದಾರೆ. ಅದನ್ನು ರೈತರಿಗೆ ತಲುಪುವಂಥ ಕೆಲಸ ಮಾಡಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ 31 ಜಿಲ್ಲೆಯಲ್ಲಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣೆ ಬಣ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಅಂದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ, ಅಂದರೆ ರೈತರಿಗೆ ನೀವು ಕೊಡ್ತಾ ಇರೋಂಥ ಕೆಲಸ ಅಷ್ಟಿಷ್ಟಲ್ಲ. ಇವತ್ತು ರಸಗೊಬ್ಬರ ತೊಗೊಬೇಕಂದ್ರೆ 1200 ರೂಪಾಯಿ ಇರೋದು 2000 ಆಗಿದೆ, 2200 ರೂಪಾಯಿ ಆಗಿದೆ. ಒಂದು ಕಡೆ KPTCL ಏನಾಗಿದೆ ಅಂದರೆ ಟ್ರಾನ್ಸ್ಫರ್ ಒಂದು ಕೊಳವೆ ಬಾವಿ ರೈತ ಕೊರೆಸಿದಾನಂದರೆ 3.5 ಲಕ್ಷ ರೂಪಾಯಿ ಕಟ್ಟಬೇಕು ಒಂದು ಕೊಳವೆ ಬಾವಿಗೆ. ಎಲ್ಲಿ ದುಡ್ಡು ತರೋದು ರೈತ? ಕೊಳವೆ ಬಾವಿ ಕೊರ್ಸೋಕ್ಕೆ 5 ಲಕ್ಷ 6 ಲಕ್ಷ ಖರ್ಚಾಗಿರ್ತದೆ. ಅವ್ನು ವಿದ್ಯುತ್ ಕರೆಂಟ್ ಕಲೆಕ್ಷನ್ ತೊಗೊಬೇಕಂದ್ರೆ 3.5 ಲಕ್ಷ ಕಟ್ಟಬೇಕು. ಇದನ್ನು ತಪ್ಪಿಸ್ಬೇಕು. ಹಿಂದೆ ಯಾವ ರೀತಿ ಕೊಡ್ತಾಯಿದ್ರು, ಬರೀ 25,000 34,000 ಕಟ್ಸ್ಕೊಂಡು ಕೊಡ್ತಾಯಿದ್ರು ಟ್ರಾನ್ಸ್ಫರ್ ಡಬ್ಬ. ಆ ರೀತಿ ಯಾವುದೇ ಒಬ್ಬ ರೈತ ಕೊಳವೆ ಬಾವಿ ಕೊರೆಸಿದ್ರೆ ಕೊಡಬೇಕು. ಎರಡನೇ ಒತ್ತಾಯ, ಇವತ್ತು ಏನು ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿದಿರಿ, ರಸಗೊಬ್ಬರಗಳು ಹೆಚ್ಚು ಮಾಡಿದಿರಿ, ಇದನ್ನು ಕೈ ಬಿಡಬೇಕು. ಅದಕ್ಕೆ ಕೊಡಬೇಕಾದಂಥ ಸಬ್ಸಿಡಿ ಹಣ ಕಡಿಮೆ ಮಾಡಿದಿರಿ. ಇವತ್ತೇನೋ ಬೇರೆ ದೇಶಗಳಲ್ಲಿ ಯುದ್ಧದ ಒಂದು ನೆಪ ಹೇಳ್ಕೊಂಡು ರೈತರನ್ನು ಹಾಳು ಮಾಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನು ಕಾಪಾಡುವಂಥ ರೈತ ಇವತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಆತಾದರೂ ಮಾನ ಮರ್ಯಾದೆ ಇಲ್ಲದ ಎರಡೂ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.